ಹಾ, ಓಂ ತತ್ವ ಸಮನ್ವಯಾತ್ ಓಂ ಏತತ್ ಪಾದಾರ್ಥಮಾಹ ಪ್ರಸಿದ್ಧೈರಿತಿ ನಾಮಾತ್ಮಕೈಃ ಶಬ್ದೈಃ ಇತಿ ಶೇಷಃ. ಒಟ್ಟಾರೆ ಈ ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯದ ಮೊದಲನೇ ಪಾದದಲ್ಲಿ ಏನು ಸಂಗತಿ ಪ್ರತಿಪಾದಿತ ಆಗಿದೆ ಅಂತ ಅನ್ನೋದನ್ನ ಈ ಪ್ರಸಿದ್ಧೈಹಿ ಎಂಬ ಶಬ್ದದಿಂದ ಆಚಾರ್ಯರು ಸೂಚನೆ ಮಾಡಿದ್ದಾರೆ. ಪ್ರಸಿದ್ಧೈರನ್ಯ ವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಸರ್ವೈ ಸರ್ವಗುಣತ್ವತಃ ಅಂತ. ಬೇರೆ ಕಡೆ ಪ್ರಸಿದ್ಧವಾದಂತಹ ಶಬ್ದಗಳು ಅವೆಲ್ಲ ಎಂಥವು? ನಾಮಾತ್ಮಕವಾದಂತಹ ಶಬ್ದಗಳು, ಭಗವಂತನ ನಾಮರೂಪವಾದಂತಹ ಶಬ್ದಗಳು. ಮೊದಲನೇ ಪಾದದಲ್ಲಿ ವಿಷ್ಣುವನ್ನು ಬಿಟ್ಟು ಬೇರೆ ಕಡೆಗೆ ಪ್ರಸಿದ್ಧವಾದಂತಹ ನಾಮಾತ್ಮಕ ಶಬ್ದಗಳೆಲ್ಲವೂ ಕೂಡ ವಿಷ್ಣುವಾಚಕವಾಗಿದೆ ಅಂತ ಈ ತರ ತೋರಿಸುವ ಮೂಲಕ ನಾಮಾತ್ಮಕ ಶಬ್ದಗಳ ಸಮನ್ವಯವನ್ನು ಮಾಡಿದ್ದಾರೆ ಅಂತ ಅರ್ಥ. ಮುಂದೆ 28ನೆಯ ಗದ್ಯ ಭಾಗ. ನಾನು ವಿಷ್ಣುರೇವ ವಿಜಿಜ್ಞಾಸ್ಯ ಇತಿ ಅಯುಕ್ತಂ. ವಿಷ್ಣುವಿನ ಜಿಜ್ಞಾಸೆಯನ್ನೇ ಮಾಡಬೇಕು ಅಂತ ಈಗ ನೀವು ಮೊದಲನೇ ಜಿಜ್ಞಾಸಾಧಿಕರಣದಲ್ಲಿ ಹೇಳಿದ್ದೀರಿ. ಆದ್ರೆ ಅದು ಅಯುಕ್ತ. ನೀವು ಆ ಥರ ಪ್ರತಿಪಾದನೆ ಮಾಡಿದ್ದು ಸರಿಯಾಗ್ಲಿಲ್ಲ. ಅದು ಯಾಕೆಂದ್ರೆ ತದ್ಬ್ರಹ್ಮೇತ್ಯುಕ್ತ ಜಿಜ್ಞಾಸ್ಯ ಬ್ರಹ್ಮಣ. ಸರಿ ಸರಿ, ನಾನೇ ಅಯುಕ್ತಂ ಅಂತ ಓದಿದೆ. ಇತ್ಯುಕ್ತಂ ಈ ತರ ಹೇಳಿದ್ರಿ. ಆದ್ರೆ ಅದ್ರ ಮೇಲೆ ನಮ್ಮ ಪ್ರಶ್ನೆ ಹೀಗಿದೆ, ನೀವು ಹೇಳಿದ್ ಸರಿ ಇದೆ. ಅಲ್ಲಿ ಕೊನೆಗೆ ಜಿಜ್ಞಾಸ ಅಯೋಗಾಚ್ಯ ಇತ್ಯತ ಉಕ್ತಂ. ಇಲ್ಲಿಂದ ಈ 28ನೇ ಗದ್ಯ ಭಾಗದಲ್ಲಿ ನಾನು ವಿಷ್ಣುರೇವ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಇತ್ಯತ ಉಕ್ತಂ ಜಿಜ್ಞಾಸ ಅಯೋಗಾಚ್ಯ ಅನ್ನುವವರೆಗೆ ಅವ್ರು ಮಾಡಿದ ಪ್ರಶ್ನೆನೇ ಇದೆ. ಹೌದು, ಈ ತರ ನೀವು ಹೇಳಿದ್ದೀರಿ. ಆದ್ರೆ ಈ ತದ್ಬ್ರಹ್ಮ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಅಂತ ತೈತ್ರಿಯ ಉಪನಿಷತ್ನಲ್ಲಿ ಏನಿದೆಯಲ್ಲ, ಅಲ್ಲಿ ಆ ತೈತ್ರಿಯ ಉಪನಿಷತ್ನಲ್ಲಿ ಪ್ರತಿಪಾದ್ಯನಾದಂಥ ಜಿಜ್ಞಾಸ್ಯನಾದಂಥ ಬ್ರಹ್ಮ ಏನಿದ್ದಾನೆ, ಆ ಜಿಜ್ಞಾಸ್ಯನಾದಂಥ ಬ್ರಹ್ಮ, ಯಾವ ಬ್ರಹ್ಮನ ಬಗ್ಗೆ ನಾವು ಜಿಜ್ಞಾಸೆ ಮಾಡಬೇಕಾಗಿದೆಯೋ ಅಂಥ ಬ್ರಹ್ಮ ಅವನು ಪುಚ್ಛಂ ಪ್ರತಿಷ್ಠಾ ಇತಿ ಆನಂದಮಯಸ್ಯ ಪಾದಾಖ್ಯ ಅವಯವತ್ವ ಉಕ್ತೇಹೇ. ಆನಂದಮಯನಾದಂಥ ಒಬ್ಬ ವ್ಯಕ್ತಿಯ ಪುಚ್ಛ ಇವನು. ಪುಚ್ಛ ಅಂದ್ರೆ ಪಾದ ಅಂತ ಅರ್ಥ ಅಂತ ಹೀಗೆ ಪ್ರತಿಪಾದನೆ ಮಾಡಿದ್ದಾರೆ. ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಹೀಗೆಲ್ಲ ತೈತರಿಯ ಉಪನಿಷತ್ನಲ್ಲಿ ಬೇರೆ ಬೇರೆ ಮಾತುಗಳಿವೆ. ಆನಂದಮಯವಾದಂಥ ಇನ್ನೊಂದು ವ್ಯಕ್ತಿ ಏನಿದೆ, ಆ ವ್ಯಕ್ತಿಯ ಪಾದ ಇವನು. ಆ ಪಾದನೇ ಜಿಜ್ಞಾಸ್ಯನಾದಂಥ ಬ್ರಹ್ಮ ಅಂತ ಹೀಗ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಹೀಗೆ ಆ ಶ್ರುತಿಯಲ್ಲಿ ಹೇಳಿದ್ದಾರೆ. ಇಲ್ಲಿ ಏನು ಸಮಸ್ಯೆ ಬಂತು ಅಂದ್ರೆ, ಆನಂದಮಯ ಅಂತ ಏನು ಭಗವಂತನನ್ನ ಪ್ರತಿಪಾದನೆ ಮಾಡುವಂತ ಶಬ್ದ ಇದೆ, ಅಲ್ಲಿ ಮಯ ಅನ್ನುವ ಶಬ್ದಕ್ಕೆ ವಿಕಾರ ಅಂತ ಅರ್ಥ. ಆನಂದದ ವಿಕಾರ, ಹಾಲಿನ ವಿಕಾರ, ಮೊಸರು, ಹಾಲಿನ ರೂಪಾಂತರ ಅಂತ ಹೀಗೆಲ್ಲ ಹೇಳ್ತೀವಿ. ಹಾಗೆ ವಿಕಾರ ಅಂತ ಇಷ್ಟ ಅರ್ಥ ಆಗ್ತದೆ. ವಿಕಾರ ಎಂಬ ಅರ್ಥದಲ್ಲಿ ಬಂದಿರುವಂತಹ ಮಯಟ್ ಪ್ರತ್ಯಯವನ್ನ ಹೊಂದಿದೆ ಅದು. ಆದ್ರಿಂದ ಈ ಆನಂದಮಯ ಯಾರು? ಬ್ರಹ್ಮ ಅಲ್ಲ. ಬ್ರಹ್ಮ ಆನಂದಮಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬ್ರಹ್ಮ ಯಾವತ್ತೂ ಕೂಡ ಯಾವುದೇ ರೀತಿಯಾದಂತಹ ವಿಕಾರವನ್ನು ಹೊಂದುವವನಲ್ಲ. ಆದ್ರಿಂದ ಆನಂದಮಯ ಶಬ್ದದಿಂದ ವಾಚ್ಯ ಬ್ರಹ್ಮ ಅಲ್ಲ. ಆನಂದಮಯ ಶಬ್ದದಿಂದ ವಾಚ್ಯನಾದವನು ಮತ್ತಾರೋ ಒಬ್ಬ ವಿಕಾರವುಳ್ಳಂತಹ ವ್ಯಕ್ತಿ ಆಗಿರ್ಬೇಕು. ಬ್ರಹ್ಮನ ಅಲ್ಲದೇ ಇರುವಂತಹ, ಬ್ರಹ್ಮನಿಗಿಂತ ಭಿನ್ನನಾದಂತಹ ಈ ಆನಂದಮಯದ ಪುಚ್ಛದ ಅಂದ್ರೆ ಅವಯವದ ಜಿಜ್ಞಾಸೆಯನ್ನು ಯಾಕೆ ನಾವು ಮಾಡಬೇಕು? ಅದರಿಂದ ಮಾಡಿ ಉಪಯೋಗ ಏನಿದೆ? ಆನಂದಮಯ ಅಂತನ್ನುವುದಂತೂ ಬ್ರಹ್ಮ ಅಲ್ಲ ಅಂತ ಆಯ್ತು, ಬೇರೆ ಯಾವುದೋ ಒಂದು ವಸ್ತು ಅಥವಾ ಬೇರೆ ಯಾವುದೋ ಒಂದು ವ್ಯಕ್ತಿ ಅಂತ ಆಯ್ತು. ಯಾಕೆಂದ್ರೆ ಮಯ ಅಂದ್ರೆ ವಿಕಾರವುಳ್ಳದ್ದು ಅಂತ ಅರ್ಥ. ಆನಂದಮಯ ಅಂದ್ರೆ ಆನಂದದ ವಿಕಾರ. ಆನಂದದ ವಿಕಾರವುಳ್ಳವನು ಹಾಗಾದ್ರೆ ಬ್ರಹ್ಮ ಅಲ್ಲ. ಬ್ರಹ್ಮನಿಗೆ ಯಾವುದೇ ವಿಕಾರ ಇಲ್ಲ. ಹಾಗಾದ್ರೆ ಆನಂದಮಯ ಅಂದ್ರೆ ಮತ್ತೊಂದು ಯಾವುದೋ, ಬ್ರಹ್ಮನಿಗಿಂತ ಭಿನ್ನವಾದ ಮತ್ತೊಂದು ಯಾವುದೋ ಒಂದು ಜೀವವೋ ಜಡನೋ ಮತ್ತೊಂದೇನೋ ಒಂದು, ಅದು ಆನಂದಮಯ. ಅದು ಬ್ರಹ್ಮನಿಗಿಂತ ಭಿನ್ನ. ಬ್ರಹ್ಮನಿಗಿಂತ ಭಿನ್ನವಾದ ಆನಂದಮಯದ ಆ ಪುಚ್ಛದ ಜಿಜ್ಞಾಸೆಯನ್ನು ಮಾಡಿ, ಅದರ ಅವಯವದ ಜಿಜ್ಞಾಸೆಯನ್ನು ಮಾಡಿ ಏನು ಲಾಭ ಇದೆ?
ಮಾಡಿದ್ರಿಂದ ಯಾವುದೇ ರೀತಿಯಾದಂತಹ ಮುಕ್ತಿ ಇತ್ಯಾದಿಗಳು ಸಿಗೋದಿಲ್ಲ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಇತ್ಯಸ್ಯ ಇತಿ ಆನಂದಮಯಸ್ಯ ಪಾದಾಖ್ಯ ಅವಯವತ್ವ ಮುಕ್ತೇಹೇ. ಈ ಆನಂದಮಯನಾದಂಥ ಮತ್ತೊಬ್ಬ ವ್ಯಕ್ತಿ ಏನಿದ್ದಾನೆ, ಆ ವ್ಯಕ್ತಿಯ ಪಾದವೆಂಬ ಅವಯವ ಯಾರು? ಈ ಬ್ರಹ್ಮ ಅಂತ ಹೀಗೆ ಪ್ರತಿಪಾದನೆ ಮಾಡ್ತಿದ್ದಾರೆ. ಉಕ್ತೇಹೇ ಆನಂದಮಯಸ್ಯ ಚ ವಿಕಾರಾರ್ಥ ಮಯಟ್ ಅಂತ ಶಬ್ದೋಕ್ತತ್ವೇನ. ಆನಂದಮಯ ಎಂಬ ಶಬ್ದ ನಿಷ್ಪನ್ನ ಆಗಿರುವುದು ಹೇಗೆ? ವಿಕಾರ ಎಂಬ ಅರ್ಥದಲ್ಲಿ ಬಂದಿರುವಂತಹ ಮಯಟ್ ಶಬ್ದವನ್ನ ಹೊಂದಿ ಆನಂದಮಯ ಎಂಬ ಶಬ್ದ ನಿಷ್ಪನ್ನ ಆಗಿದೆ. ವಿಕಾರಾರ್ಥ ಮಯಡಂತ, ಮಯಡಂತ ಅಂದ್ರೆ ಮಯಟ್ ಪ್ರತ್ಯಯ ಅಂತ, ಮಯಟ್ ಪ್ರತ್ಯಯ ಅಂತ ಶಬ್ದೋಕ್ತತ್ವೇನ, ಆ ಶಬ್ದದಿಂದ ಹೇಳಲ್ಪಟ್ಟದ್ದೇ ಈ ಶಬ್ದೋಕ್ತತ್ವೇನ ಅಬ್ರಹ್ಮತ್ವಾತ್. ಅದು ಬ್ರಹ್ಮನೇ ಅಲ್ಲ ಅದು. ಯಾಕಂದ್ರೆ ಮಯ ಅಂದ್ರೆ ವಿಕಾರವುಳ್ಳದ್ದು ಅಂತ ಅರ್ಥ. ವಿಕಾರವುಳ್ಳದ್ದು ಬ್ರಹ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮನಿಗೆ ಯಾವುದೇ ವಿಕಾರ ಇಲ್ಲ. ವಿಕಾರ ಇರುವಂತಹ ಮತ್ತೊಂದು ಏನೋ ಸಂಗತಿ ಇದೆ, ಅದಂತೂ ಬ್ರಹ್ಮ ಅಲ್ಲ ಅಂತ ಆಯ್ತು. ಹಾಗಾದ್ರೆ ವಿಕಾರ ಶಬ್ದೋಕ್ತತ್ವೇನ ಅಬ್ರಹ್ಮತ್ವಾತ್, ಇದು ಬ್ರಹ್ಮವೇ ಆಗಿದ್ದು ಹೌದಾದ್ರೆ, ಆನಂದಮಯ ಅಂತ ಒಂದು ಬ್ರಹ್ಮ ಹೌದಾಗಿದ್ರೆ ಅದು ವಿಕಾರ ಎಂಬ ಶಬ್ದದಿಂದ ಹೇಗೆ ಹೇಳಲ್ಪಡ್ತಿತ್ತು? ವಿಕಾರ ಎಂಬ ಅರ್ಥದಲ್ಲಿ ಬಂದಿರುವ ಮಯಟ್ ಪ್ರತ್ಯಯದಿಂದ ಅದನ್ನು ಹೇಳೋದು ಹೇಗೆ? ಈ ಶಬ್ದವನ್ನೇ ಗಮನಿಸಿದ್ರೆ ಇದು ಬ್ರಹ್ಮ ಅಲ್ಲ, ಮತ್ತು ಬ್ರಹ್ಮ ಬಿಟ್ಟು ಮತ್ತೊಂದು ಯಾವುದೋ ಒಂದು ಸಂಗತಿ ಅಥವಾ ವಸ್ತು ಅಂತ ಗೊತ್ತಾಗ್ತದೆ, ಅಥವಾ ವ್ಯಕ್ತಿ ಅಂತ ಗೊತ್ತಾಗ್ತದೆ. ಆದ್ರಿಂದ ಇದು ಬ್ರಹ್ಮವೇ ಅಲ್ಲ. ಅಬ್ರಹ್ಮತ್ವಾತ್ ಅಬ್ರಹ್ಮ ಅವಯವಸ್ಯ ಅಜಿಜ್ಞಾಸ್ಯತ್ವಾತ್. ಯಾವುದು ಬ್ರಹ್ಮ ಅಲ್ವೋ ಆ ಬ್ರಹ್ಮದ ಅವಯವವನ್ನು ಜಿಜ್ಞಾಸೆ ಮಾಡಿ ಏನು ಉಪಯೋಗ? ಏನಾದ್ರೂ ಜಿಜ್ಞಾಸೆ ಮಾಡುವುದಾಗಿದ್ರೆ ಬ್ರಹ್ಮನ ಕುರಿತಾದ ಜಿಜ್ಞಾಸೆ ಮಾಡ್ಬೇಕಾಗಿತ್ತು. ಆ ಬ್ರಹ್ಮನ ಪಾದ ಹೀಗಿದೆ, ಬ್ರಹ್ಮನ ಕಣ್ಣು ಹೀಗಿದೆ, ಅವನ ಹಸ್ತ ಹೀಗಿದೆ ಅಂತೆಲ್ಲ ಜಿಜ್ಞಾಸೆ ಮಾಡ್ಬೇಕಾಗಿತ್ತು. ಅಬ್ರಹ್ಮದ ಜಿಜ್ಞಾಸೆ, ಅಬ್ರಹ್ಮ ಅಂದ್ರೆ ಬ್ರಹ್ಮನಲ್ಲದ ಒಂದು ವಸ್ತು ಅಥವಾ ವ್ಯಕ್ತಿಯ ಅವಯವವನ್ನ ಜಿಜ್ಞಾಸೆ ಮಾಡಿ ಏನು ಉಪಯೋಗ? ಅವಯವಸ್ಯ ಅಜಿಜ್ಞಾಸ್ಯತ್ವಾತ್. ಬ್ರಹ್ಮನಲ್ಲದ ಮತ್ತೊಂದು ಯಾವುದೋ ಸಂಗತಿಯ ಅವಯವವು ಜಿಜ್ಞಾಸೆಗೆ ಯೋಗ್ಯವೇ ಅಲ್ಲ. ಅಜಿಜ್ಞಾಸ್ಯತ್ವಾತ್ ಅವಯವಿನ ಅವಯವ ಜಿಜ್ಞಾಸ ಅಯೋಗಾಚ್ಚ ಇತ್ಯುಕ್ತಂ. ಮತ್ತೆ ಅವಯವಿಯನ್ನು ಬಿಟ್ಟು ಈ ಅವಯವದ ಜಿಜ್ಞಾಸೆಯನ್ನು ಮಾಡುವುದು ಹೇಗೆ? ಅವಯವಿ ಅಂತಂದ್ರೆ ಇಡೀ ಪೂರ್ಣ. ನಾವು ದೇಹ ಮತ್ತು ದೇಹದ ಕೈಕಾಲುಗಳನ್ನು ಅಂತ ಹೀಗೆ ಇಟ್ಕೊಂಡಾಗ ಅವಯವಿ ಅಂದ್ರೆ ಇಡೀ ದೇಹ. ಅವಯವ ಅಂತಂದ್ರೆ ಅದ್ರದ್ದು ಒಂದು ಪಾರ್ಟ್ ಅಂತ ಅರ್ಥ. ಅಲ್ಲಿ ಸ್ವಲ್ಪ ಏನೋ ಶಬ್ದದಲ್ಲಿ ಮಿಸ್ಟೇಕ್ ಆಗಿದೆ ಅಂತ ನನಗೆ ಕಾಣಿಸ್ತದೆ. ಅಜಿಜ್ಞಾಸ್ಯತ್ವಾತ್ ಅವಯವಂ ವಿನಾ ಅವಯವ ಜಿಜ್ಞಾಸ ಅಯೋಗಾಚ್ಚ ಅಂತ ಅಲ್ಲೇನೋ ಒಂದು ಅವಯವಿನಂ ವಿನಾ ಅವಯವ ಜಿಜ್ಞಾಸ ಅಯೋಗಾಚ್ಚ ಅಂತ ಹೀಗಾಗಬೇಕಾಗಿತ್ತು ಅಂತ ಅನಿಸ್ತದೆ. ಅಲ್ಲ, ಅವಯವಿಯನ್ನು ಬಿಟ್ಟು ಅಂತ ಕನ್ನಡದಲ್ಲಿ ಅನುವಾದ ಇದೆ ನೋಡಿ. ಅವಯವಿ ಅಂದ್ರೆ ಇಡೀ ಪೂರ್ಣ. ಆ ಪೂರ್ಣದ ಜಿಜ್ಞಾಸೆಯನ್ನು ಮಾಡುವುದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಕೇವಲ ಅವಯವದ ಬಗ್ಗೆ ಜಿಜ್ಞಾಸೆ ಮಾಡ್ಲಿಕ್ಕೆ ಏನು ಸಾಧ್ಯ? ಜಿಜ್ಞಾಸ್ಯತ್ವಾತ್ ಅವಯವಿನ ಅವಯವ ಜಿಜ್ಞಾಸ ಅಯೋಗಾಚ್ಚ ಅಂತ ಹೀಗೇನೋ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ ಅಂತ ಕಾಣಿಸ್ತದೆ. ಅದನ್ನ ಮತ್ತೊಂದ್ಸರಿ ಮತ್ತೆ ಯಾವ್ದಾದ್ರು ಪಾಠ ಸಿಕ್ಕರೆ ಅದನ್ನು ಕೂಡ ಗಮನಿಸಿ ನೋಡೋಣ. ಇತ್ಯತ ಉಕ್ತಂ. ಇಷ್ಟೆಲ್ಲಾ ಪ್ರಶ್ನೆಗಳು ಬಂದಾಗ ಅಂತ ಇತ್ಯಾದಿ ಸೂತ್ರಗಳು ಮುಂದೆ ಹೊರಟಿವೆ. ಆನಂದಮಯ ಅಂದ್ರೆ ಪರಮಾತ್ಮನೇ ಆನಂದಮಯ, ಬೇರೆ ಯಾರು ಕೂಡ ಆನಂದಮಯ ಅಂತ ನೀವು ತಿಳ್ಕೊಳ್ಬೇಕಾಗಿಲ್ಲ. ಆನಂದಮಯ ಎಂಬ ಶಬ್ದಕ್ಕೆ ಆನಂದದ ವಿಕಾರ, ಹಾಲಿನ ರೂಪಾಂತರ ಮೊಸರು ಹೇಗೋ ಹಾಗೆ ಅಂತ ಅರ್ಥ ಅಲ್ಲ. ಬ್ರಹ್ಮ ಆನಂದ ಪ್ರಚುರ, ಆನಂದದಿಂದ ತುಂಬಿದವನು ಅಂತ ಅರ್ಥ. ಅದನ್ನು ಪ್ರತಿಪಾದನೆ ಮಾಡುವಂತ ಸೂತ್ರದ ವ್ಯಾಖ್ಯಾನ ಅಲ್ಲಿ ಮುಂದೆ ಕಾಣಿಸ್ತದೆ. ಹೀಗೆ ಆ ಅದ್ವೈತಿಗಳು ಮಾಡುವಂತಹ ಪ್ರಶ್ನೆಗೆ ಉತ್ತರ ರೂಪವಾಗಿ ಆನಂದಮಯೋಭ್ಯಾಸ ಇತ್ಯಾದಿ ಸೂತ್ರಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಅಣುಭಾಷ್ಯ ಹೊರಟಿದೆ.
ನೋಡಿ ಆ ಶಬ್ದ